ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪಾಸಿಂಗ್ ಪ್ಯಾಕೇಜ್ ಈಗಾಗಲೇ ಪಾರ್ಟ್ 1 ನಲ್ಲಿ ಬರುವಂತಹ ಎಲ್ಲ ಘಟಕಗಳ ಒಂದು ವಿಡಿಯೋವನ್ನು ನಾನು ಮಾಡಿದ್ದೇನೆ ಮತ್ತು ಈ ಒಂದು ಪಾರ್ಟ್ 1ಕ್ಕೆ ಸಂಬಂಧಪಟ್ಟಿರುವಂತಹ 10ನೇ ತರಗತಿ ಗಣಿತ ವಿಷಯದ ಭಾಗ 1ಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ 7 ಘಟಕಗಳ ಮೇಲೆ ಪಾಸಿಂಗ್ ಪ್ಯಾಕೇಜ್ ಇದು ಕೊನೆಯ ಒಂದು ಘಟಕ 6 ತ್ರಿಭುಜಗಳು. ಈಗಾಗಲೇ ನಿರ್ದೇಶಾಂಕ ರೇಖಾಗಣಿತ ಕೂಡ ನಾನು ಪಾಸಿಂಗ್ ಪ್ಯಾಕೇಜ್ ಅನ್ನು ಮಾಡಿದ್ದೇನೆ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದೆರಡು ದಿನದಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಂಪೂರ್ಣವಾದಂತಹ PDF ಲಿಂಕ್ ಅನ್ನು ಕೊಟ್ಟಿರುತ್ತೇನೆ. PDF ಲಿಂಕ್ ಸಂಪೂರ್ಣ ಪಾರ್ಟ್ 1 ಪುಸ್ತಕದಲ್ಲಿ ಬರುವಂತಹ ಎಲ್ಲಾ 7 ಘಟಕಗಳಿಗೆ ಸಂಬಂಧಪಟ್ಟಿರುವಂತೆ PDF ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಕೊಟ್ಟಿರುತ್ತೇನೆ ಅಂತ ಹೇಳುತ್ತಾ, ಈಗ ಈ ಘಟಕ ಆಗಿರ್ತಕ್ಕಂಥ ತ್ರಿಭುಜಗಳ ಘಟಕದ ಮೇಲೆ ಪಾಸಿಂಗ್ ಪ್ಯಾಕೇಜ್ ಅನ್ನು ನೋಡೋಣ. 2 ದಿನಗಳಲ್ಲಿ ಇದರ PDF ಲಿಂಕ್ ಅನ್ನು ಕೊಟ್ಟಿರುತ್ತೇನೆ. ಸಂಪೂರ್ಣ ಭಾಗ 1 ಮತ್ತೆ ಭಾಗ 2ಕ್ಕೆ ಬೇರೆ ಒಂದು PDF ಅನ್ನು ಮಾಡ್ತಾ ಇದ್ದೇನೆ. ಅದು ಕೊನೆಯಲ್ಲಿ ಅದು ಕೂಡ ಕೊಡ್ತಾ ಇರ್ತೀನಿ. ಈಗ ನಾವು ಈ ಒಂದು ತ್ರಿಭುಜಗಳಲ್ಲಿ ಕಲಿಯಬೇಕಾಗಿರ್ತಕ್ಕಂಥ ತ್ರಿಭುಜಗಳ ಮೇಲಿನ ಪ್ರಮೇಯಗಳನ್ನ ನಾವು ಕಲಿತಿದ್ದೆ ಆದ್ರೆ ಇಲ್ಲಿ 4 ಅಂಕಗಳನ್ನು ಪಡಿಬಹುದು. ಆ ನಂತರ ಸರಳ ಸಮಸ್ಯೆಗಳನ್ನು ಬಿಡಿಸುವುದರ ಮೂಲಕ 2 ಅಂಕ ಒಟ್ಟು ಇಲ್ಲಿ ನಾವು 6 ಅಂಕಗಳನ್ನು ಸರಳವಾಗಿ ಪಡಿಬಹುದು ಅಂತ ಹೇಳುತ್ತಾ, ಈಗ ಪ್ರಮೇಯವನ್ನ ನೋಡೋಣ. ವೆರಿ ಇಂಪಾರ್ಟೆಂಟ್ ಇರತಕ್ಕಂಥ ಥೇಲ್ಸ್ನ ಪ್ರಮೇಯ, ಮೂಲ ಸಮಾನುಪಾತತೆಯ ಪ್ರಮೇಯ ಅನ್ನುವಂಥದ್ದು. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಅಂತ ಇದೆ ಪ್ರಶ್ನೆ. ಹಾಗಾಗಿ ಈ ಪ್ರಶ್ನೆಗೆ ಇಲ್ಲಿ ಈಗಾಗಲೇ ನಾನು ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಇಲ್ಲಿ ತ್ರಿಭುಜ ABC ಯಲ್ಲಿ DE ಸಮಾಂತರವಾಗಿದೆ, BC ಅಂತ ಕೊಡಲಾಗಿದೆ. ಸಾಧನೀಯದಲ್ಲಿ AD ಭಾಗಿಲೆ BD, AE ಭಾಗಿಲೆ CE ಅಂತ ಸಾಧನೆಯನ್ನು ಮಾಡಬೇಕಾಗಿದೆ. ರಚನೆಯಲ್ಲಿ BE ಮತ್ತು CD ಗಳನ್ನ ಸೇರಿಸಿ ಅಂತ. ಆನಂತರ DM ಲಂಬವಾಗಿದೆ AE ಅಥವಾ AC, ಆನಂತರ EN ಲಂಬವಾಗಿದೆ AB ಆಗುವಂತೆ ಎಳೆಯಿರಿ. ಸಾಧನೆ ಏನ್ ಮಾಡಬೇಕಾಗಿದೆ ಅಂದ್ರೆ, ಈ ಸಾಧನೆಯಲ್ಲಿ ನಾವು ತ್ರಿಭುಜ AD ಮತ್ತು DEF ಗಳನ್ನ DB ಗಳನ್ನ ತಗೋಬೇಕು. ADE ಅಂದ್ರೆ ಮೇಲ್ಗಡೆ ಇರತಕ್ಕಂಥ ತ್ರಿಭುಜ ಮತ್ತು ಇದೇ ಸೈಡ್ ಇರತಕ್ಕಂಥ ABE ಅಂದ್ರೆ DBE ಅನ್ನುವಂತ ಈ ತ್ರಿಭುಜ ಮತ್ತು ಮೇಲ್ಗಡೆ ಇರತಕ್ಕಂಥ ತ್ರಿಭುಜಗಳನ್ನು ತೆಗೆದುಕೊಂಡು ತ್ರಿಭುಜದ ವಿಸ್ತೀರ್ಣ AD ಭಾಗಿಲೆ ತ್ರಿಭುಜದ ವಿಸ್ತೀರ್ಣ DB = 1/2 ಇಂಟು ಪಾದ ಇಂಟು ಎತ್ತರ ಸೂತ್ರವನ್ನು ಉಪಯೋಗಿಸಿ ಆ ಬಾಹುಗಳ ಅನುಪಾತವನ್ನು ಬರೆದು ಸಮೀಕರಣವನ್ನು ಬರೆಯಬೇಕು. ಈ ರೀತಿ ಇದು ಪ್ರಮೇಯ ಇದೆ. ಈ ಪ್ರಮೇಯವನ್ನು ಸಂಪೂರ್ಣವಾಗಿ ಇಲ್ಲಿ ಬಿಡಿಸಲಾಗಿದೆ. ಅದೇ ರೀತಿ ಮತ್ತೆ AED ಅನ್ನುವಂತ ತ್ರಿಭುಜ, ಅದೇ ತ್ರಿಭುಜ ಮೇಲ್ಗಡೆ ಇರತಕ್ಕಂಥ ತ್ರಿಭುಜವನ್ನು ತೆಗೆದುಕೊಂಡು ಮತ್ತೆ CED ಅನ್ನುವಂಥದ್ದು ADE CED ಅನ್ನುವಂಥ ತ್ರಿಭುಜಗಳನ್ನು ತೆಗೆದುಕೊಂಡು ಅದೇ ಸೂತ್ರದ ಸಹಾಯದಿಂದ ಬಿಡಿಸಿ ಇದಕ್ಕೆ ಸಮೀಕರಣ 2 ಅನ್ನಬೇಕು. ಆದರೆ ಇವೆರಡೂ ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿವೆ. BD ಮತ್ತು DEC ಅನ್ನುವಂಥವು ಒಂದೇ ಪಾದ, DE ಮತ್ತು BC ಸಮಾಂತರವಾಗಿದೆ, DC ಆಗಿದೆ. ಹಾಗಾಗಿ ಇವೆರಡೂ ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರ್ತವೆ. ಒಂದೇ ಪಾದ ಹಾಗೂ ಒಂದೇ ಸಮಾಂತರ ಸರಳ ರೇಖೆಗಳ ನಡುವೆ ನಿಂತಿರುವ ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರುತ್ತವೆ ಅಂತ ಹಿಂದಿನ ತರಗತಿಯಲ್ಲಿ ಕಲಿತಿರ್ತಕ್ಕಂಥದ್ದು. ಈ ಸಮೀಕರಣ 1, 2 ಮತ್ತು 3ರಿಂದ AD ಭಾಗಿಲೆ BD = AE ಭಾಗಿಲೆ C ಅಂತ ಸಾಧಿಸಿದೆ ಅಂತ. ಅದೇ ಪ್ರಮೇಯವನ್ನ ಇಲ್ಲಿ ಮತ್ತೆ ಸ್ಥಳಾವಕಾಶವನ್ನು ಕೊಡಲಾಗಿದೆ. ಇಲ್ಲಿ ಆ ಪ್ರಮೇಯವನ್ನ ಅಷ್ಟು 3 ಬಾರಿ ಅದನ್ನ ಬರೀಲಿಕ್ಕೆ ಸ್ಥಳಾವಕಾಶವನ್ನು ಕೊಡಲಾಗಿದೆ. ಇದು 2ನೇ ಬಾರಿ ಮತ್ತೆ 3 ಬಾರಿ ಪ್ರಶ್ನೆಯನ್ನ ಅಲ್ಲಿ ಪ್ರಮೇಯವನ್ನ ಬರೆದು ಪ್ರಾಕ್ಟೀಸ್ ಅನ್ನ ಮಾಡ್ತಕ್ಕಂಥದ್ದು. ಮೊದಲು ಆ ಸ್ಟೇಟ್ಮೆಂಟ್ ಅನ್ನ ಬರೀಬೇಕು. ಸ್ಟೇಟ್ಮೆಂಟ್ ಅಂದ್ರೆ ಈ ಸ್ಟೇಟ್ಮೆಂಟ್ ಅನ್ನ ಬರೀತಕ್ಕಂಥದ್ದು. ಇನ್ನು ಕೋನ ಸಮರೂಪಕ ನಿರ್ಧಾರಕ ಗುಣ ಪ್ರಮೇಯ. 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತದೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ ಅಂತ. ಇಲ್ಲಿ ತ್ರಿಭುಜ ABC ಮತ್ತು DEF ಗಳಲ್ಲಿ ಕೋನ A ಗೆ D ಸಮ ಇದೆ, B ಗೆ E ಸಮ ಇದೆ, C ಗೆ F ಸಮ ಇದೆ ಅಂತಕ್ಕಂಥದ್ದು. ಸಾಧನೀಯದಲ್ಲಿ AB ಭಾಗಿಲೆ DE, BC ಭಾಗಿಲೆ EF, AC ಭಾಗಿಲೆ DF ಅಂತಕ್ಕಂಥ ಇದನ್ನ ಸಾಧನೆ ಮಾಡ್ತಕ್ಕಂಥ. ಈಗ ನಾವು PQ ಅನ್ನ ಎಳಿಬೇಕಾಗಿದೆ. ಇಲ್ಲಿ DP = AB, DQ = AC ಆಗುವಂತೆ P ಮತ್ತು Q ಬಿಂದುಗಳನ್ನ ಎಲ್ಲಿ ಸೇರಿಸಬೇಕು? DE ಮತ್ತು DF ಮೇಲೆ ಸೇರಿಸಿ ಬಿಂದುಗಳನ್ನು ಗುರುತಿಸಿ PQ ಅನ್ನ ಸೇರಿಸಿ ಅಂತ. ನೆಕ್ಸ್ಟ್ ಸಾಧನೆ ಏನಿದೆ, ABC ಮತ್ತು DPQ ಗಳಲ್ಲಿ
ಇಲ್ಲಿ ಕೋನಗಳನ್ನೆಲ್ಲ ಕೊಡಲಾಗಿದೆ, ಅವುಗಳನ್ನು ತೆಗೆದುಕೊಂಡು ಅದನ್ನ ಇವೆರಡು ಕೋನಗಳು ಸಮ ಅಂತ ಸಾಧಿಸಿದ್ದೇವೆ. ಅದೇ ರೀತಿ ಆ ಒಂದು ಕೋನಗಳು ಸಮನಾದಾಗ ಅವೆರಡು ರೇಖೆಗಳು ಸಮಾಂತರ ರೇಖೆಗಳಿರ್ತಾವೆ. ಸಮಾಂತರ ರೇಖೆಗಳಾದಾಗ ರಚನೆ ಮತ್ತು ಮೂಲ ಸಮಾನುಪಾತತೆ ಪ್ರಮೇಯ ಮತ್ತು ಉಪಪ್ರಮೇಯದ ಪ್ರಕಾರ ಈ ಅನುಪಾತವನ್ನು ನಾವು ಬರಿತೀವಿ. ನಂತರ ಇದನ್ನ ಸಮ ಅಂತಕ್ಕಂಥ ಈ ಸಮೀಕರಣದಿಂದ ನಾವು ಸಮ ಅಂತ ಬರೆದಿರ್ತೀವಿ. ಇದು ಪ್ರಮೇಯ 2. ಈ ಎರಡು ಪ್ರಮೇಯಗಳನ್ನ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ 4 ಅಂಕಗಳನ್ನು ಈಜಿ ತೆಗೆದುಕೊಳ್ಬಹುದು. ಮತ್ತೆ ಇಲ್ಲಿ ಆ ಪ್ರಶ್ನೆಗೆ ಪ್ರಮೇಯವನ್ನು ಬರೀಲಿಕ್ಕೆ ಮತ್ತೆ ಇಲ್ಲಿ ಸ್ಥಳಾವಕಾಶವನ್ನು ಕೊಡಲಾಗಿದೆ. ಪ್ರಮೇಯದ ಮೇಲಿನ ಸರಳ ಸಮಸ್ಯೆಗಳನ್ನ ಬಿಡಿಸ್ತಕ್ಕಂಥದ್ದು. 2 ಪ್ರಮೇಯಗಳು ಇಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡತಕ್ಕಂಥ ಈ ಘಟಕದಲ್ಲಿ ಮತ್ತು ಈ ರೀತಿಯಾಗಿರ್ತಕ್ಕಂಥ ಸರಳ ಸಮಸ್ಯೆಗಳನ್ನ ಬಿಡಿಸಿದ್ದೆ ಆದ್ರೆ ಇಲ್ಲಿ ಸರಳವಾಗಿ 6 ಅಂಕಗಳನ್ನು ತೆಗೆದುಕೊಳ್ಬಹುದು ಅಂತ ಈಗಾಗಲೇ ಹೇಳಿದ್ದೇನೆ. ಚಿತ್ರಗಳಲ್ಲಿ ಡಿ ಸಮಾಂತರವಾಗಿದೆ ಬಿಸಿ, ಆದರೆ ಒಂದನೇದು ಇಸಿ ಅನ್ನ ಕಂಡುಹಿಡ್ರಿ, ಎರಡನೇದು ಎಡಿ. ಇಲ್ಲಿ ಸಿಂಪಲ್ ಆಗಿ ಇರ್ತಕ್ಕಂಥ ಈ ಅನುಪಾತಗಳನ್ನ ಬರ್ಲಿಕ್ಕೆ ಬರ್ಬೇಕು ನಮಗೆ. ಮೂಲ ಸಮಾನುಪಾತತೆಯ ಪ್ರಮೇಯ ಪ್ರಕಾರ ಅನುಪಾತವನ್ನ ಬರೆದಿದ್ದೆ ಆದ್ರೆ ಸರಳವಾಗಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಬಹುದು. ಉದಾಹರಣೆಗೆ ಇದು ಎ, ಇದು ಬಿ, ಮತ್ತೆ ಇದು ಸಿ, ಇದು ಪಿ, ಇದು ಕ್ಯೂ ಅಂತ ತೆಗೆದುಕೊಳ್ತಾ ಇದ್ದೇನೆ. ಈಗ ಇಲ್ಲಿ ಅನುಪಾತಗಳನ್ನ ಹೇಗೆ ಬರೀತಕ್ಕಂಥದ್ದು ಅಂತ, ಈ ಅನುಪಾತವನ್ನ ಬರೆದಿದ್ದೆ ಆದ್ರೆ ಈಜಿಯಾಗಿ ಬರಬಹುದು. ಉದಾಹರಣೆಗೆ ಈಗ ಒಂದನೇದು ಎ ಪಿ ಭಾಗಿಲೆ ಬಿ ಪಿ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಎ ಪಿ ಭಾಗಿಲೆ ಬಿ ಪಿ ಅನ್ನುವಂಥದ್ದು ಎ ಪಿ ಭಾಗಿಲೆ ಬಿ ಪಿ ಸಮನಾಗಿದೆ ಎ ಕ್ಯೂ ಭಾಗಿಲೆ ಕ್ಯೂ ಸಿ ಅಂತ ಕೂಡ ಬರೀಬಹುದು. ಈ ಅನುಪಾತ ಕೂಡ ಒಂದು. ಇನ್ನು ಈ ರೀತಿ ಬೇರೆ ಬೇರೆ ಅನುಪಾತಗಳನ್ನು ಕೂಡ ಬರೀಬಹುದು. ಹಾಗಾಗಿ ಆ ಅನುಪಾತಗಳನ್ನ ಬರೆದಿದ್ದೆ ಆದರೆ ಈಗ ನೆಕ್ಸ್ಟ್ ಎ ಪಿ ಭಾಗಿಲೆ ಎ ಬಿ ಅಂತ ಕೂಡ ಬರೀಬಹುದು. ಎ ಪಿ ಭಾಗಿಲೆ ಎ ಬಿ ಅಂತ ಬರೀಬಹುದು. ಮತ್ತೆ ಅದೇ ರೀತಿ ಎ ಕ್ಯೂ ಭಾಗಿಲೆ ಎ ಸಿ ಅನ್ನುವಂತ ಬರೀಬಹುದು. ಈ ಅನುಪಾತಗಳನ್ನ ಬರಿತಕ್ಕಂಥ ಪ್ರಾಕ್ಟೀಸ್ ಅನ್ನ ಮಾಡಿಸ್ಬೇಕಷ್ಟೇ. ನೆಕ್ಸ್ಟ್ ಏನಿದೆ ಪಿ ಕ್ಯೂ ಭಾಗಿಲೆ ಬಿ ಸಿ ಅಂತೂ ಕೂಡ ಅನುಪಾತವನ್ನ ಬರೀಬಹುದು. ಅದೇ ರೀತಿಯಾಗಿ ಇದರ ವಿಲೋಮವಾಗಿನೂ ಕೂಡ ಬರೀಬಹುದು. ಅಂದ್ರೆ ಈಗ ನಾವು ಎ ಬಿ ಭಾಗಿಲೆ ಇದು ಬರಿತಾ ಇಲ್ಲ, ಎ ಬಿ ಭಾಗಿಲೆ ಎ ಪಿ, ಎ ಸಿ ಭಾಗಿಲೆ ಎ ಕ್ಯೂ ಎಲ್ಲ ಒಂದೇ ರೀತಿ ವಿಲೋಮ ಆಗುತ್ತೆ ಅಷ್ಟೇ. ಅದೇ ರೀತಿ ಈಗ ಬಿ ಪಿ ಭಾಗಿಲೆ ನಾವು ಎ ಪಿ ಅಂತ ಕೂಡ ಬರೀಬಹುದು. ಇದರ ವಿಲೋಮ ಬರೀಬಹುದು, ಇದರ ವಿಲೋಮನು ಕೂಡ ಬರೀಬಹುದು. ಈ ಅನುಪಾತಗಳನ್ನ ನಾವು ಕಲಿಸಿದ್ದೆ ಆದ್ರೆ ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ದತ್ತಾಂಶಗಳನ್ನ ನೋಡ್ಬೇಕಿಲ್ಲಿ. ಎ ಡಿ ಕೊಟ್ಟರೆ ಬಿ ಡಿ ಕೊಟ್ಟರೆ ಎ ಇ ಕೊಟ್ಟರೆ ಇ ಸಿ ಅನ್ನ ಕೇಳ್ಯಾರ ಅಂದ್ರೆ ಇದು ಮೊದಲನೇ ಅನುಪಾತವನ್ನ ತೆಗೆದುಕೊಳ್ಬೇಕು. ಇಲ್ಲಿ ಕೂಡ ಎ ಡಿ ಕೇಳ್ಯಾರ, ಬಿ ಡಿ ಕೊಟ್ರ, ಎ ಇ ಕೇಳ್ಯಾರ, ಇ ಸಿ ಕೊಟ್ರ. ಒಂದ್ ವೇಳೆ ಸಂಪೂರ್ಣವಾಗಿರ್ತಕ್ಕಂಥ ಎ ಸಿ ಅನ್ನ ಕೊಟ್ಟಿದ್ರು, ಎ ಸಿ ಕೊಟ್ಟು ಬಿ ಡಿ ಕೊಟ್ಟು ಎ ಡಿ ಕೇಳಿದ್ರೆ ಅವಾಗ ಇದು ಪೂರ್ಣವಾಗಿರ್ತಕ್ಕಂಥದನ್ನ ಸೂತ್ರವನ್ನ ಹಚ್ಕೊಳ್ತಕ್ಕಂಥ. ಈ ರೀತಿ ನಾವು ಈ ಸೂತ್ರಗಳನ್ನ ಅಂದ್ರೆ ಈ ಅನುಪಾತಗಳನ್ನ ಬರೆಯೋದು ಕಲಿಸಿದ್ದೆ ಆದ್ರೆ ಸರಳವಾಗಿ ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಹಿಡಬಹುದು. ಇಲ್ಲಿ 2 ಪ್ರಶ್ನೆಗಳನ್ನ ತೆಗೆದುಕೊಳ್ಳಲಾಗಿದೆ. ಅದೇ ರೀತಿ ಮತ್ತೆ ಇಲ್ಲಿ ಕೂಡ ಅದೇ ಪ್ರಶ್ನೆಗಳನ್ನ ಮೇಲ್ಗಡೆ ಇರತಕ್ಕಂಥ ಪ್ರಶ್ನೆಗಳನ್ನ ತೆಗೆದುಕೊಂಡು ಇವೆಲ್ಲ ಹೆಸರುಗಳನ್ನ ಬರೆಯಲಾಗಿದೆ. ಅನುಪಾತಗಳು ಕೊಟ್ಟಿರತಕ್ಕಂಥ ಬೆಲೆಗಳನ್ನ ಬರ್ಕೊಂಡು ಈ ಪ್ರಶ್ನೆಗಳಿಗೆ ಪರಿಹಾರವನ್ನ ಕಂಡುಹಿಡಿತಕ್ಕಂಥದ್ದು. ಇಲ್ಲಿ ಕೂಡ ನಾನು ಬರೀಲಿಕ್ಕೆ ಸ್ಥಳಾವಕಾಶವನ್ನ ಕೊಟ್ಟಿದ್ದೇನೆ. ನೆಕ್ಸ್ಟ್ 2ನೇ ಪ್ರಶ್ನೆ ಇದೆ. ಇದು ಕೂಡ ಚಿತ್ರದಲ್ಲಿ ಎಲ್ ಎಂ ಮತ್ತು ಸಿ ಬಿ ಅಂದ್ರೆ ಇದು ಎಲ್ ಎಂ ಮತ್ತು ಸಿ ಬಿ ಅನ್ನುವಂತ ಇವೆರಡು ರೇಖೆಗಳು ಸಮಾಂತರ ಆಗಿವೆ. ಅದೇ ರೀತಿ ಈ ಕಡೆ ಇರತಕ್ಕಂಥ ಎಲ್ ಎನ್ ಮತ್ತು ಸಿ ಡಿ ರೇಖೆಗಳು ಇವು ಕೂಡ ಏನಾಗಿವೆ ಸಮಾಂತರ ಆಗಿವೆ ಅಂತ ಕೊಟ್ಟಿದ್ದಾರೆ. ಎ ಎಂ ಭಾಗಿಲೆ ಎ ಬಿ ಅಂದ್ರೆ ಏನಿಲ್ಲ, ಸಿಂಪಲ್. ಈ ಮೇಲ್ಗಡೆ ಇರತಕ್ಕಂಥ ಒಂದು ತ್ರಿಭುಜವನ್ನು ತೆಗೆದುಕೊಂಡು ಅನುಪಾತವನ್ನ ಬರೀಬೇಕು. ಕೆಳಗಡೆ ಇರುವಂತಹ ತ್ರಿಭುಜವನ್ನು ತೆಗೆದುಕೊಂಡು ಒಂದ್ಸಲ ಅನುಪಾತವನ್ನ ಬರೀಬೇಕು. ಥೇಲ್ಸ್ನ ಪ್ರಮೇಯ. ಉದಾಹರಣೆಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಇದನ್ನ ಈ ರೀತಿಯಾಗಿ ಒಂದೇ ಸಿಂಗಲ್ ಅನ್ನ ಹಾಕೊಳ್ತಾ ಇದ್ದೀನಿ. ಈಗ ನೋಡಿ, ಇದು ಎ ಇದೆ, ಇದು ಬಿ ಇದೆ, ಅಲ್ಲಿ ಚಿತ್ರದಲ್ಲಿ ಮೇಲ್ಗಡೆ ನೋಡಿ ಇದು ಸಿ ಇದೆ, ಇದು ಎಲ್ ಇದೆ, ಇದು ಎಂ ಇದೆ. ಈಗ ಅನುಪಾತವನ್ನ ಬರಿ ಅಂದ್ರೆ ಎ ಎಂ ಭಾಗಿಲೆ ಎಂ ಬಿ, ಎ ಎಲ್ ಭಾಗಿಲೆ ಸಿ ಎಲ್ ಅನ್ನುವಂಥದ್ದು ಇಲ್ಲಿ ಬರೆಯಲಾಗಿದೆ. ಎ ಎಲ್ ಭಾಗಿಲೆ ಎ ಸಿ ಅನ್ನುವಂಥದ್ದು. ಅಥವಾ ಇದನ್ನ ಯಾವ ರೀತಿ ಪ್ರಶ್ನೆ ಎ ಎಂ ಭಾಗಿಲೆ ಎ ಬಿ, 3 ಅನುಪಾತಗಳನ್ನು ಈಗಾಗಲೇ ಹೇಳಿದ್ದೇನೆ ನಾನು. ಎ ಎಂ ಭಾಗಿಲೆ ಎಂ ಬಿ ಬರೀಬಹುದು, ಬಟ್ ಇಲ್ಲಿ ಸಾಧನೆಯಲ್ಲಿ ಹಾಗಿಲ್ಲ. ಎ ಎಂ ಭಾಗಿಲೆ ಎ ಬಿ ಅಂತಿದೆಯಲ್ಲ, ಹಾಗಾಗಿ ಎ ಎಂ ಭಾಗಿಲೆ ಎ ಬಿ, ಎ ಎಲ್ ಭಾಗಿಲೆ ಎ ಸಿ ಇದು ಸಮೀಕರಣ 1. ಕೊಟ್ಟಿರುವ ಚಿತ್ರದಲ್ಲಿ ಎಲ್ ಎಂ ಮೂಲ ಸಮಾನುಪಾತದ ಪ್ರಮೇಯ. ಅದೇ ರೀತಿ ಕೆಳಗಡೆ ಇರುವಂತಹ ತ್ರಿಭುಜವನ್ನು ತೆಗೆದುಕೊಂಡು ಅದು ಅನುಪಾತ 2 ಬದಿಬೇಕು. ಸಮೀಕರಣ 1 ಮತ್ತು 2 ಬರೆದಾಗ ಇದರ ಬಲಭಾಗ ಇದರ ಬಲಭಾಗಗಳು ಸಮನಾಗಿವೆ, ಹಾಗಾಗಿ ಎಡಭಾಗಗಳು ಏನಾಗಿರ್ತವೆ ಸಮನಾಗಿರ್ತವೆ. ಸರಳವಾಗಿ ಈಜಿಯಾಗಿ ಇದನ್ನ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯಬಹುದು, ಸಾಧನೆಯನ್ನು ಮಾಡಬಹುದು. ಮತ್ತೆ ಈ ಪ್ರಶ್ನೆಗೆ ಇಲ್ಲಿ ಪರಿಹಾರವನ್ನ ಬಿಡಿಸ್ಲಿಕ್ಕೆ ಇಲ್ಲಿ ಸ್ಥಳಾವಕಾಶವನ್ನು ಕೊಡಲಾಗಿದೆ. ಮತ್ತೆ 3ನೇ ಪ್ರಶ್ನೆ ನೋಡಿ. ಚಿತ್ರದಲ್ಲಿ ಡಿಇ ಸಮಾಂತರವಾಗಿದೆ, ಇಲ್ಲೆಲ್ಲ ಮಾರ್ಕ್ ಅನ್ನ ಮಾಡಲಾಗಿದೆ. ಡಿಇ ಸಮಾಂತರವಾಗಿದೆ ಎಸಿ,
ಆನಂತರ ಡಿ ಎಫ್ ಸಮಾಂತರವಾಗಿದೆ ಇದೆ. ಇಲ್ಲಿ ನಾವು ಸಾಧನೆಯನ್ನು ತೋರಿಸ್ಬೇಕಾ, ಬಿ ಎಫ್ ಭಾಗಿಲೆ ಎಫ್ ಇ ನೋಡಿ, ಬಿ ಎಫ್ ಭಾಗಿಲೆ ಎಫ್ ಇ, ಆಮೇಲೆ ನಂತರ ಬಿಇ ಭಾಗಿಲೆ ಇ ಸಿ ಅಂತ ಒಂದೇ ಸೈಡ್ ಇದೆ ಇದು. ಹಾಗಾದ್ರೆ ಇಲ್ಲಿ ಸಮಾಂತರ ರೇಖೆಗಳು ಕೊಟ್ಟರೆ ಅಂದ್ರೆ ಫಸ್ಟ್ ಇವೆರಡು ಸಮಾಂತರ ರೇಖೆಗಳು ಕೊಟ್ಟಿದ್ದಾರೆ. ಯಾವುದು, ಡಿಇ ಮತ್ತು ಎ ಸಿ ಸಮಾಂತರ ರೇಖೆಗಳನ್ನು ಕೊಟ್ಟಿದ್ದಾರೆ. ತ್ರಿಭುಜ ಎ ಬಿ ಸಿ ಯಲ್ಲಿ ಇವೆರಡು ಸಮಾಂತರ ರೇಖೆಗಳನ್ನು ತೆಗೆದುಕೊಂಡು ಸಮಾನುಪಾತತೆ ಪ್ರಮೇಯದ ಪ್ರಕಾರ, ಮೂಲ ಸಮಾನುಪಾತತೆ ಪ್ರಮೇಯದ ಪ್ರಯೋಗವು ಬಿಡಿ ಭಾಗಿಲೆ ಎಡಿ ಇಲ್ಲಿ ಬರೆಯಲಾಗಿದೆ, ಬಿಡಿ ಭಾಗಿಲೆ ಎಡಿ, ಬಿಇ ಭಾಗಿಲೆ ಇ ಸಿ. ನಂತರ ಇದಕ್ಕೆ ಸಮೀಕರಣ ಒಂದೊಂದು ಮತ್ತೆ ನೋಡ್ಬೇಕು, ಇಲ್ಲಿ ಬಿಎಇ ಅಂದ್ರೆ ಈ ತ್ರಿಭುಜವನ್ನು ತೆಗೆದುಕೊಳ್ಬೇಕು. ಯಾಕಂದ್ರೆ ಇಲ್ಲಿ ಸಮಾಂತರ ರೇಖೆಗಳು, ಇದಕ್ಕಿದು ಸಮಾಂತರ ರೇಖೆ ಇದೆ. ಹಾಗಾಗಿ ಇವೆರಡು ಸಮಾಂತರ ರೇಖೆಗಳು ಬರುವ ಹಾಗೆ ತ್ರಿಭುಜವನ್ನು ತೆಗೆದುಕೊಂಡು ಇವುಗಳ ಅನುಪಾತ ಬಿಡಿ ಭಾಗಿಲೆ ಎಡಿ ಮತ್ತು ಬಿ ಎಫ್ ಭಾಗಿಲೆ ಎಫ್ ಇ ಅಂತ ತೆಗೆದುಕೊಂಡಾಗ ಇದು ಸಮೀಕರಣ 2 ಆಗುತ್ತೆ. ಈಗ ಸಮೀಕರಣ 1 ಮತ್ತು 2 ತೆಗೆದುಕೊಂಡಾಗ ಇಲ್ಲಿ ನಮಗೆ ಬಿಡಿ ಭಾಗಿಲೆ ಡಿ ಎ ಬಿಡಿ ಎಡಭಾಗಗಳು ಎರಡು ಸಮ ಇದ್ದಾಗ ಬಲಭಾಗ ಉತ್ತರಗಳು ಸಮ ಅಂತ ಈಸಿಯಾಗಿ ಇದನ್ನ ಸಾಧಿಸಬಹುದು ಅಂತ. ಇದೇ ರೀತಿಯಲ್ಲಿ ಮುಂದಿನ ಪ್ರಶ್ನೆಗಳನ್ನ ಬಿಡಿಸಲಿಕ್ಕೆ ಸ್ಥಳಾವಕಾಶವನ್ನು ಇಲ್ಲಿ ಕೊಡಲಾಗಿದೆ. ಮತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಎಬಿಸಿಡಿ ಒಂದು ತ್ರಾಪಿಜ್ಯ ಅಂತಿದೆ. ಎಬಿ ಮತ್ತು ಸಿಡಿಗಳು ಸಮಾಂತರವಾಗಿವೆ. ಎಸಿ ಮತ್ತು ಬಿಡಿ ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಇವೆರಡು ಎಒಬಿ ಅಂದ್ರೆ ತ್ರಿಭುಜ ಎಒಬಿ ಮತ್ತು ಸಿಒಡಿಗಳು ಸಮರೂಪ ತ್ರಿಭುಜಗಳು ಅಂತ ಸಾಧನೆ ಮಾಡು. ಸಮರೂಪ ತ್ರಿಭುಜಗಳು ಅಂದ ತಕ್ಷಣ ನಮ್ಮ ಕೋನ ನಿರ್ಧಾರಕ ಗುಣ ಬಾಕ್ ಹೋಗು ಅಂತಕ್ಕಂತ ಒಂದು ನಿಬಂಧನೆಗಳೇನಿವೆಲ್ಲ ಸಮರೂಪತೆಯ ನಿಬಂಧನೆಗಳು, ಅದರ ಆಧಾರದ ಮೇಲೆ ಈಗ ನಾವು ಎ ಬಿ ಮತ್ತು ಸಿ ಡಿ ಸಮಾಂತರ ಇದೆ. ಎರಡು ತ್ರಿಭುಜಗಳನ್ನು ತೆಗೆದುಕೊಂಡು ಇದು ಶೃಂಗಾಭಿಮುಖ ಕೋನ ಅಂತ ಬರೀಬೇಕು. ಈ ಕೋನ ಇದು ಪರ್ಯಾಯ ಕೋನ. ಯಾಕಂದ್ರೆ ಎ ಬಿ ಮತ್ತು ಸಿ ಡಿಗಳು ಸಮಾಂತರವಾದಾಗ ಇವೆರಡು ಪರ್ಯಾಯ ಅಂತರ್ಪರ್ಯಾಯ ಕೋನಗಳು. ಅದೇ ರೀತಿ ಇಲ್ಲಿರ್ತಕ್ಕಂಥ ಕೋನ ಮತ್ತು ಇಲ್ಲಿರುವಂತಹ ಕೋನಗಳು ಸಮ ಅಂತ ಬರೆದಾಗ ಕೋನ ನಿರ್ಧಾರಕ ಗುಣದಿಂದ ಅವೆರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳು. ಇನ್ನು ಇದೇ ಪ್ರಶ್ನೆಯನ್ನು ಇಲ್ಲಿ ಮುಂದುಗಡೆ ಮತ್ತೊಮ್ಮೆ ತೆಗೆದುಕೊಳ್ಳಲಾಗಿದೆ. ಮತ್ತೆ ಇಲ್ಲಿ ಸ್ಥಳಾವಕಾಶವನ್ನು ಕೂಡ ಕೊಡಲಾಗಿದೆ. ಮತ್ತೆ ಅದೇ ಪ್ರಶ್ನೆಯನ್ನ ಇಲ್ಲಿ ಅನುಪಾತದಲ್ಲಿ ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇವೆರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಿದ್ದಾಗ ಅವುಗಳ ಅನುರೂಪ ಬಾಹುಗಳ ಅನುಪಾತವನ್ನು ಬರೀತಕ್ಕಂಥದ್ದು. ಕೋನ ಸಮರೂಪತೆ ನಿರ್ಧಾರಕ ಗುಣದಿಂದ ಇವೆರಡು ತ್ರಿಭುಜಗಳು ಈಗಾಗಲೇ ಮೇಲ್ಗಡೆ ಬಿಡಿಸಿವಲ್ಲ, ಅದೇ ರೀತಿ. ಹಾಗಾದ್ರೆ ಈಗ ಅವೆರಡು ತ್ರಿಭುಜಗಳು ಸಮರೂಪ ಆದಾಗ ಕೋನ ನಿರ್ಧಾರಕ ಗುಣದಿಂದ ಸಮರೂಪತೆ ನಿರ್ಧಾರಕ ಗುಣದಿಂದ ಇವೆರಡು ತ್ರಿಭುಜಗಳು ಸಮರೂಪ ಆದಾಗ ಅವುಗಳ ಅನುರೂಪ ಬಾಹುಗಳ ಅನುಪಾತ ಬರೀಬೇಕು. ಅನುರೂಪ ಬಾಹುಗಳ ಅನುಪಾತ ಅಂದ ತಕ್ಷಣ ಇಲ್ಲಿ ನಾವು ಓ ಬಿಂದುವಿನಿಂದ ಈಗ ಎ ಬಿ ಮತ್ತು ಅನುರೂಪ ಯಾವ್ದಿದೆ, ಎ ಬಿಗೆ ಸಿ ಡಿ ಇದೆ. ಯಾವ ಕೋನ ಸಮ ಇದೆ ಆ ಕೋನದಾವೆ. ಈಗ ಇವೆರಡು ಶೃಂಗಾಭಿಮುಖ ಅಂದ್ರೆ ಎ ಬಿಗೆ ನಮ್ಗೆ ಏನ್ ಬರಿತೀವಿ ನಾವು ಅಂದ್ರೆ ಸಿ ಡಿ ಅನುರೂಪ ಬಾಹು ಅಂತ ಬರಿತೀವಿ, ಸಿ ಡಿ ಅಥವಾ ಬಿ ಸಿ. ನೆಕ್ಸ್ಟ್ ಇನ್ನೊಂದು ಯಾವುದು, ಈ ಬಿ ಕೋನಕ್ಕೆ ಇಲ್ಲಿ ಯಾವುದು ಡಿ ಕೋನ. ಇವೆರಡು ಪರ್ಯಾಯ ಕೋನ. ಬಿ ದ ಅಪೋಸಿಟ್ ಯಾವ್ದಿದೆ, ಎಒ ಇದೆ. ಇದರ ಅಪೋಸಿಟ್ ಯಾವ್ದಿದೆ ಅಂದ್ರೆ ಓಸಿ ಇದೆ. ಅದೇ ರೀತಿ ಇನ್ನೊಂದು ಕೋನವನ್ನ ಬರುತ್ತೆ. ಇನ್ನೊಂದು ಕೋನ ಯಾವ್ದು ಸಮ ಅಂತಂದ್ರೆ ಇಲ್ಲಿ ಎ ಕೋನ ಅಂದ್ರೆ ಈ ಕೋನಕ್ಕೆ ಸಿ ಕೋನ ಸಮ. ಅಂದ್ರೆ ಇಲ್ಲಿ ಎರಡು ಗೆರೆಯನ್ನ ಗುರುತು ಮಾಡಲಾಗಿದೆ. ಇವೆರಡು ಕೋನಗಳು ಸಮ. ಇದರ ಅಪೋಸಿಟ್ ಇರ್ತಕ್ಕಂಥ ಯಾವುದು ಓಬಿ ಅನ್ನುವಂತ ಬಾಹು. ಸಮನಾದ ಕೋನಗಳ ಅಭಿಮುಖ ಬಾಹುಗಳು ಅನುರೂಪ ಬಾಹುಗಳು ಅಂತ ಇಲ್ಲಿ ಇದರ ಅಪೋಸಿಟ್ ಇರ್ತಕ್ಕಂಥ ಯಾವುದು ಓಡಿ. ಇದರಲ್ಲಿ ನಮ್ಮ ಮೂರರ ಅವಶ್ಯಕತೆಯಲ್ಲಿ ಎರಡೇ ಕೇಳಿದ್ದಾರೆ. ಓ ಎ ಭಾಗಿಲೆ ಓಸಿ ಅಂತ ಒಂದು, ಓಬಿ ಭಾಗಿಲೆ ಓಡಿ ಅಂತ ಒಂದು. ಅಂದ್ರೆ ಇದನ್ನ ಬಿಡತಕ್ಕಂಥದ್ದು. ಇವೆರಡರ ಉತ್ತರವನ್ನು ಇಲ್ಲಿ ಬರೀತಾರೆ. ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು. ಇದನ್ನು ಉತ್ಕ್ರಮಗೊಳಿಸಿದಾಗ ಅದು ಕರೆಕ್ಟ್ ಆಗಿ ಅಥವಾ ನೇರವಾಗಿ ಮೊದಲೇ ಮೇಲ್ಗಡೆ ತ್ರಿಭುಜವನ್ನು ತೆಗೆದುಕೊಂಡು ಕೆಳಗಡೆ ಅದನ್ನ ಉತ್ಕ್ರಮ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಇದಕ್ಕೆ ಮತ್ತೆ ಇದೇ ಪ್ರಶ್ನೆಗೆ ಪರಿಹಾರವನ್ನ ಕಂಡುಹಿಡಲಿಕ್ಕೆ ಮತ್ತೆ ಇಲ್ಲಿ ಸ್ಥಳಾವಕಾಶವನ್ನು ಕೊಡಲಾಗಿದೆ. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಪಾರ್ಟ್ 1ಕ್ಕೆ ಸಂಬಂಧಪಟ್ಟಿರುವಂತ ಪಾರ್ಟ್ 1 ಪುಸ್ತಕಕ್ಕೆ ಸಂಬಂಧಪಟ್ಟಿರುವಂತ ಎಲ್ಲ 7 ಘಟಕಗಳ ಒಂದು ನಾನು ಪಾಸಿಂಗ್ ಪ್ಯಾಕೇಜ್ ಅನ್ನ ಮಾಡಿದ್ದೇನೆ. ಪಾಸಿಂಗ್ ಪ್ಯಾಕೇಜ್ ಅನ್ನ ಕಂಪ್ಲೀಟ್ ಆಗಿ ಮಾಡಿದ್ದೇನೆ. ಮತ್ತೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದರ ಒಂದು PDF ಲಿಂಕ್ ಅನ್ನು ನಾನು ಕೊಟ್ಟಿರ್ತೇನೆ ಅಂತ ಮತ್ತೊಮ್ಮೆ ಹೇಳುತ್ತಾ ಈ ವಿಡಿಯೋವನ್ನು ನೋಡಿರುವ ತಮ್ಮೆಲ್ಲರಿಗೂ ನಮಸ್ಕಾರ.